ಯಾವುದೇ ಒಂದು ವಿಚಾರವನ್ನು ಇಟ್ಟುಕೊಂಡು ಸುದ್ದಿಯನ್ನು ಮಾಡಿದ್ರೆ ಆ ಸುದ್ದಿಯಲ್ಲಿ ಇಂಪ್ಯಾಕ್ಟ್ ಆಗೋವರೆಗೂ ಕೂಡ ಸುಮ್ಮನೆ ಕೂರೋದಿಲ್ಲ ಅನ್ನೋದಕ್ಕೆ ಈ ಸುದ್ದಿ ಕೂಡ ಒಂದು ಸಾಕ್ಷಿ. ಯಾಕೆಂದರೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಇದೇ ವಿಚಾರವಾಗಿ ಪ್ರಸ್ತಾಪ ಮಾಡ್ತಾ ಹೇಳಿದ್ದಾರೆ. CM ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ, 2 ಲಕ್ಷ ಅಲ್ಲ 5 ಲಕ್ಷ ಪರಿಹಾರ ಕೊಡ್ತೀವಿ ಅಂತೇಳಿ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಇಂಪ್ಯಾಕ್ಟ್. ಬಾಣಂತಿಯರ ಸಾವಿನ ಕೇಸ್ನಲ್ಲಿ ಈಗ ಮತ್ತೊಂದು ಇಂಪ್ಯಾಕ್ಟ್ ಆಗಿದ್ದು, ಮೃತರ ಕುಟುಂಬಗಳಿಗೆ ಪರಿಹಾರ ಧನ ಹೆಚ್ಚಳ ಮಾಡಲಾಗಿದೆ. ಮೃತರ ಕುಟುಂಬಗಳಿಗೆ ತಲಾ 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಜಮೀರ್ ಅಹಮದ್ ಖಾನ್ ಅವರು ಕೂಡ ಸಂಡೂರಲ್ಲೇ ಹೇಳಿದ್ದಾರೆ, ಕೇಳಿ. ನಿನ್ನೆಲ್ಲ ಮೊನ್ನೆವರೆಗೂ 5 ಲಕ್ಷ 5 ಜನ ಅನಾಥ ತೀರ್ಕೊಂಡಿದ್ರು, ನಿಧನ ಹೊಂದಿದ್ರು. ಇವತ್ತು ಮನೆ ಮುಖ್ಯಮಂತ್ರಿಗಳು CM ರಿಲೀಫ್ ಫಂಡ್ ಅಲ್ಲಿ 2 ಲಕ್ಷ ರೂಪಾಯಿ ಅಂತ ಘೋಷಣೆ ಮಾಡುವಂತ ನಾನು ಮನೆ ಮುಖ್ಯಮಂತ್ರಿಗಳು ಹೇಳಿದ್ರೆ ನಾನು 2 ಲಕ್ಷ ಘೋಷಣೆ ಮಾಡಿದೆ. ಇವತ್ತು ಏನು ಬಂತು ಗೊತ್ತಿಲ್ಲ, ಇಲ್ಲ ಕೂಡ ಆ ಘಟನೆ ಆಗಬಾರ್ದಾಗಿತ್ತು. 5 ಜನ ಸತ್ತಿರೋರು ಬಡವರಾಗಿದ್ದಾರೆ ಅಂತ ನನ್ನ ಮಾಹಿತಿ ಬಂದಿದೆ. ಅವ್ರಿಗೆ 2 ಲಕ್ಷ ಘೋಷಣೆ ಮಾಡಿದ್ಯಾ, ಈ 3 ಲಕ್ಷ ಘೋಷಣೆ ಮಾಡು, 5 ಲಕ್ಷ ಪರಿಹಾರ ಕೊಡ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿ ಸೂಚನೆ ಕೊಟ್ಟಿದ್ದಾರೆ. ಇವತ್ತು 5 ಲಕ್ಷ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ನಿನ್ನೆಲ್ಲ ಮೊನ್ನೆವರೆಗೂ 5 ಲಕ್ಷ 5 ಜನ ಅನಾಥ ತೀರ್ಕೊಂಡಿದ್ರು, ನಿಧನ ಹೊಂದಿದ್ರು. ಇವತ್ತು ಮನೆ ಮುಖ್ಯಮಂತ್ರಿಗಳು CM ರಿಲೀಫ್ ಫಂಡ್ ಅಲ್ಲಿ 2 ಲಕ್ಷ ರೂಪಾಯಿ ಅಂತ ಘೋಷಣೆ ಮಾಡುವಂತ ನಾನು ಮನೆ ಮುಖ್ಯಮಂತ್ರಿಗಳು ಹೇಳಿದ್ರೆ ನಾನು 2 ಲಕ್ಷ ಘೋಷಣೆ ಮಾಡಿದೆ. ಇವತ್ತು ಏನು ಬಂತು ಗೊತ್ತಿಲ್ಲ, ಇಲ್ಲ ಕೂಡ ಆ ಘಟನೆ ಆಗಬಾರ್ದಾಗಿತ್ತು. 5 ಜನ ಸತ್ತಿರೋರು ಬಡವರಾಗಿದ್ದಾರೆ ಅಂತ ನನ್ನ ಮಾಹಿತಿ ಬಂದಿದೆ. ಅವ್ರಿಗೆ 2 ಲಕ್ಷ ಘೋಷಣೆ ಮಾಡಿದ್ಯಾ, ಈ 3 ಲಕ್ಷ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ಶ್ರೀಪಾದ್ ಪಾಟೀಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಪಾದ್, ನೋಡಿ, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಈ ವರದಿಗಳನ್ನು ಮಾಡ್ತಾ ಬರ್ತಾ ಇತ್ತು. ಪರಿಹಾರದ ಹಣ ಜೀವಕ್ಕೆ ಲೆಕ್ಕ ಕಟ್ಟೋದಕ್ಕಾಗೋದಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ್ರೆ ಆ ಕುಟುಂಬಸ್ಥರದ್ದು ನಿಜಕ್ಕೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ. 2 ಲಕ್ಷ ರೂಪಾಯಿ ಸಾಕಾಗೋದಿಲ್ಲ ಅಂತೇಳಿ ಪ್ರಶ್ನೆನ ಮಾಡಿತ್ತು. ಈಗ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ. ಶ್ರೀಪಾದ್. ನಾಗೇಂದ್ರ ಬಾಬು, ನಿಜಕ್ಕೂ ಬಾಣಂತಿಯರ ಸರಣಿ ಸಾವು ಆದ ದಿನದಿಂದ ಹಿಡಿದು ಈ ಕ್ಷಣದವರೆಗೂ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿದ್ದು ಯಾವ ರೀತಿ ಇತ್ತು ಅಂತಂದ್ರೆ, ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರು, ಆರೋಗ್ಯ ಸಚಿವರು ಇತ್ಯಾದಿ ಅಧಿಕಾರಿಗಳೇನು ನಿದ್ದೆ ಮಾಡ್ತಾ ಇದ್ರು, ಅವರನ್ನ ಬಡಿದೆಬ್ಬಿಸುವಂತಹ ಕೆಲಸವನ್ನ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಸರ್ಕಾರದ ನಿರ್ಲಕ್ಷ್ಯತನವನ್ನ ಪ್ರಶ್ನೆ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಬಾಣಂತಿಯರ ಸರಣಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರ ವರದಿಯನ್ನ ಮಾಡಿ ಆರೋಗ್ಯ ಸಚಿವರು ಬಳ್ಳಾರಿಗೆ ಹೋಗಿ ಭೇಟಿಯನ್ನ ಕೊಡುವಂತೆ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಈ ಎಲ್ಲ ವರದಿಗಳ ಫಲಶ್ರುತಿ ಅನ್ನುವಂತೆ ಫೈನಲಿ ಸರ್ಕಾರ ಎಚ್ಚೆತ್ಕೊಂಡು ಬಾಣಂತಿಯರ ಸಾವಿನ ವಿಚಾರವಾಗಿ ಮಾತಾಡಿದೆ, ಬಾಯ್ಬಿಟ್ಟಿದೆ. 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದೆ. ಅದಕ್ಕಿಂತ ಪೂರ್ವದಲ್ಲಿ ಬರೀ 2 ಲಕ್ಷ. ಬಾಣಂತಿಯರ ಸಾವಿಗೆ 2 ಲಕ್ಷ ರೂಪಾಯಿ ಬೆಲೆ ಕಟ್ಟಿದ್ದು ಈ ಲಜ್ಜೆಗೆಟ್ಟ ಸರ್ಕಾರ ಅನ್ನುವಂತಹ ಪ್ರಶ್ನೆಯನ್ನ ಸಾರ್ವಜನಿಕರು ಮಾಡಿದ್ರು. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿ 2 ಲಕ್ಷ ರೂಪಾಯಿ ಪರಿಹಾರದ ವಿಚಾರವನ್ನ ಪ್ರಶ್ನೆ ಮಾಡಿತ್ತು. ಫೈನಲಿ ಸರ್ಕಾರ ಎಚ್ಚೆತ್ಕೊಂಡು ಈಗ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದೆ. ಸರ್ಕಾರ ಈಗಲೂ ಕೂಡ 5 ಲಕ್ಷ ರೂಪಾಯಿ ಸಾಕಾಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಮುಂದಿಟ್ಕೊಂಡು ಆ ಕುಟುಂಬಕ್ಕೆ ನೆರವಾಗುವಂತಹ ಕೆಲಸವನ್ನ ಮಾಡಬೇಕು. ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಲಿ ಅಥವಾ ಸರ್ಕಾರಿ ನೌಕರಿ ಕೊಡಿಸುವಂತಹ ಕೆಲಸ ಆಗಲಿ ಇತ್ಯಾದಿ ವಿಚಾರಗಳ ಬಗ್ಗೆ ಗಮನ ಹರಿಸಿದರೆ ರಿಪಬ್ಲಿಕ್ ಕನ್ನಡದ ಆಶಯ ನೆರವೇರುತ್ತೆ. ಇಂತಹ ವರದಿಗಳನ್ನು ಪ್ರಸಾರ ಮಾಡಿ ಈಗ ಜನಮಾನಸದಲ್ಲಿ ಅಚ್ಚಳಿಯದಂತೆ ನೆಲೆ ಊರುವಂತಹ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ನಮ್ಮ ಸಮಾಧಾನ ಏನಂತಂದ್ರೆ, ಸರ್ಕಾರ ಫೈನಲಿ ಈ ಬಾಣಂತಿಯರ ಸಾವಿನ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ಪರಿಹಾರವನ್ನ ಅನೌನ್ಸ್ ಮಾಡಿದೆ ಅನ್ನುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಶ್ರೀಪಾದ್, ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ನೋಡಿ, ಯಾವುದೇ ಒಂದು ವಿಚಾರವನ್ನು ಇಟ್ಟುಕೊಂಡು ಸುದ್ದಿಯನ್ನು ಮಾಡಿದ್ರೆ ಆ ಸುದ್ದಿಯಲ್ಲಿ ಇಂಪ್ಯಾಕ್ಟ್ ಆಗೋವರೆಗೂ ಕೂಡ ಸುಮ್ಮನೆ ಕೂರೋದಿಲ್ಲ ಅನ್ನೋದಕ್ಕೆ ಈ ಸುದ್ದಿ ಕೂಡ ಒಂದು ಸಾಕ್ಷಿ. ಯಾಕೆಂದರೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಇದೇ ವಿಚಾರವಾಗಿ ಪ್ರಸ್ತಾಪ ಮಾಡ್ತಾ ಹೇಳಿದ್ದಾರೆ. CM ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ, 2 ಲಕ್ಷ ಅಲ್ಲ 5 ಲಕ್ಷ ಪರಿಹಾರ ಕೊಡ್ತೀವಿ ಅಂತೇಳಿ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಇಂಪ್ಯಾಕ್ಟ್. ಬಾಣಂತಿಯರ ಸಾವಿನ ಕೇಸ್ನಲ್ಲಿ ಈಗ ಮತ್ತೊಂದು ಇಂಪ್ಯಾಕ್ಟ್ ಆಗಿದ್ದು, ಮೃತರ ಕುಟುಂಬಗಳಿಗೆ ಪರಿಹಾರ ಧನ ಹೆಚ್ಚಳ ಮಾಡಲಾಗಿದೆ.
ಮೃತರ ಕುಟುಂಬಗಳಿಗೆ ತಲಾ 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಜಮೀರ್ ಅಹಮದ್ ಖಾನ್ ಅವರು ಕೂಡ ಸಂಡೂರಲ್ಲೇ ಹೇಳಿದ್ದಾರೆ, ಕೇಳಿ. ನಿನ್ನೆಲ್ಲ ಮೊನ್ನೆವರೆಗೂ 5 ಜನ ಹಣ ತೀರ್ಕೊಂಡಿದ್ರು, ನಿಧನ ಹೊಂದಿದ್ರು. ಇವತ್ತು ಮನೆ ಮುಖ್ಯಮಂತ್ರಿಗಳು ಸಿಎಂ ರಿಲೀಫ್ ಫಂಡ್ ಅಲ್ಲಿ 2 ಲಕ್ಷ ರೂಪಾಯಿ ಅಂತ ಘೋಷಣೆ ಮಾಡುವಂತ ನಾನು ಮನೆ ಮುಖ್ಯಮಂತ್ರಿಗಳು ಹೇಳಿದ್ರೆ ನಾನು 2 ಲಕ್ಷ ಘೋಷಣೆ ಮಾಡಿದೆ. ಇವತ್ತು ಏನ್ ಬಂತು ಗೊತ್ತಿಲ್ಲ, ಇಲ್ಲ ಆ ಘಟನೆ ಆಗ್ಬಾರ್ದಾಗಿತ್ತು. 5 ಜನ ಸತ್ತಿರೋರು ಬಡವರಾಗಿದ್ದಾರೆ ಅಂತ ನನ್ನ ಮಾಹಿತಿ ಬಂದಿದೆ. ಅವ್ರಿಗೆ 2 ಲಕ್ಷ ಘೋಷಣೆ ಮಾಡಿದ್ಯಾ, ಇನ್ನು 3 ಲಕ್ಷ ಘೋಷಣೆ ಮಾಡು, 5 ಲಕ್ಷ ಪರಿಹಾರ ಕೊಡ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿ ಇವತ್ತು ಸೂಚನೆ ಹಾಕಿದ್ದಾರೆ. ಇವತ್ತು 5 ಲಕ್ಷ ಕೊಡ್ತೇನೆ ಅಂತ ತೀರ್ಮಾನ ಮಾಡಿದೆ. ನಿನ್ನೆಲ್ಲ ಮೊನ್ನೆವರೆಗೂ 5 ಜನ ಹಣ ತೀರ್ಕೊಂಡಿದ್ರು, ನಿಧನ ಹೊಂದಿದ್ರು. ಇವತ್ತು ಮನೆ ಮುಖ್ಯಮಂತ್ರಿಗಳು ಸಿಎಂ ರಿಲೀಫ್ ಫಂಡ್ ಅಲ್ಲಿ 2 ಲಕ್ಷ ರೂಪಾಯಿ ಅಂತ ಘೋಷಣೆ ಮಾಡುವಂತ ನಾನು ಮನೆ ಮುಖ್ಯಮಂತ್ರಿಗಳು ಹೇಳಿದ್ರೆ ನಾನು 2 ಲಕ್ಷ ಘೋಷಣೆ ಮಾಡಿದೆ. ಇವತ್ತು ಏನ್ ಬಂತು ಗೊತ್ತಿಲ್ಲ, ಇಲ್ಲ ಆ ಘಟನೆ ಆಗ್ಬಾರ್ದಾಗಿತ್ತು. 5 ಜನ ಸತ್ತಿರೋರು ಬಡವರಾಗಿದ್ದಾರೆ ಅಂತ ನನ್ನ ಮಾಹಿತಿ ಬಂದಿದೆ. ಅವ್ರಿಗೆ 2 ಲಕ್ಷ ಘೋಷಣೆ ಮಾಡಿದ್ಯಾ, ಇನ್ನು 3 ಲಕ್ಷ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ಶ್ರೀಪಾದ್ ಪಾಟೀಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಪಾದ್, ನೋಡಿ, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಈ ವರದಿಗಳನ್ನು ಮಾಡ್ತಾ ಬರ್ತಾ ಇತ್ತು. ಪರಿಹಾರದ ಹಣ ಜೀವಕ್ಕೆ ಲೆಕ್ಕ ಕಟ್ಟೋದಕ್ಕಾಗೋದಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ್ರೆ ಆ ಕುಟುಂಬಸ್ಥರದ್ದು ನಿಜಕ್ಕೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ. 2 ಲಕ್ಷ ರೂಪಾಯಿ ಸಾಕಾಗೋದಿಲ್ಲ ಅಂತೇಳಿ ಪ್ರಶ್ನೆನ ಮಾಡಿತ್ತು. ಈಗ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ. ಶ್ರೀಪಾದ್. ಎಸ್ ನಾಗೇಂದ್ರ ಬಾಬು, ನಿಜಕ್ಕೂ ಬಾಣಂತಿಯರ ಸರಣಿ ಸಾವು ಆದ ದಿನದಿಂದ ಹಿಡಿದು ಈ ಕ್ಷಣದವರೆಗೂ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿದ್ದು ಯಾವ ರೀತಿ ಇತ್ತು ಅಂತಂದ್ರೆ, ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರು, ಆರೋಗ್ಯ ಸಚಿವರು ಇತ್ಯಾದಿ ಅಧಿಕಾರಿಗಳೇ ನಿದ್ದೆ ಮಾಡ್ತಾ ಇದ್ರು. ಅವರನ್ನ ಬಡಿದೆಬ್ಬಿಸುವಂತಹ ಕೆಲಸವನ್ನ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಸರ್ಕಾರದ ನಿರ್ಲಕ್ಷ್ಯತನವನ್ನ ಪ್ರಶ್ನೆ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಬಾಣಂತಿಯರ ಸರಣಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರ ವರದಿಯನ್ನ ಮಾಡಿ ಆರೋಗ್ಯ ಸಚಿವರು ಬಳ್ಳಾರಿಗೆ ಹೋಗಿ ಭೇಟಿಯನ್ನ ಕೊಡುವಂತೆ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಈ ಎಲ್ಲ ವರದಿಗಳ ಫಲಶ್ರುತಿ ಅನ್ನುವಂತೆ ಫೈನಲಿ ಸರ್ಕಾರ ಎಚ್ಚೆತ್ಕೊಂಡು ಬಾಣಂತಿಯರ ಸಾವಿನ ವಿಚಾರವಾಗಿ ಮಾತಾಡಿದೆ, ಬಾಯ್ಬಿಟ್ಟಿದೆ. 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದೆ. ಅದಕ್ಕಿಂತ ಪೂರ್ವದಲ್ಲಿ ಬರೀ 2 ಲಕ್ಷ. ಬಾಣಂತಿಯರ ಸಾವಿಗೆ 2 ಲಕ್ಷ ರೂಪಾಯಿ ಬೆಲೆ ಕಟ್ಟಿದ್ದು ಈ ಲಜ್ಜೆಗೆಟ್ಟ ಸರ್ಕಾರ ಅನ್ನುವಂತಹ ಪ್ರಶ್ನೆಯನ್ನ ಸಾರ್ವಜನಿಕರು ಮಾಡಿದ್ರು. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿ 2 ಲಕ್ಷ ರೂಪಾಯಿ ಪರಿಹಾರದ ವಿಚಾರವನ್ನ ಪ್ರಶ್ನೆ ಮಾಡಿತ್ತು. ಫೈನಲಿ ಸರ್ಕಾರ ಎಚ್ಚೆತ್ಕೊಂಡು ಈಗ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದೆ. ಸರ್ಕಾರ ಈಗಲೂ ಕೂಡ 5 ಲಕ್ಷ ರೂಪಾಯಿ ಸಾಕಾಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಮುಂದಿಟ್ಕೊಂಡು ಆ ಕುಟುಂಬಕ್ಕೆ ನೆರವಾಗುವಂತಹ ಕೆಲಸವನ್ನ ಮಾಡಬೇಕು. ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಲಿ ಅಥವಾ ಸರ್ಕಾರಿ ನೌಕರಿ ಕೊಡಿಸುವಂತಹ ಕೆಲಸ ಆಗಲಿ ಇತ್ಯಾದಿ ವಿಚಾರಗಳ ಬಗ್ಗೆ ಗಮನ ಹರಿಸಿದರೆ ರಿಪಬ್ಲಿಕ್ ಕನ್ನಡದ ಆಶಯ ನೆರವೇರುತ್ತೆ. ಇಂತಹ ವರದಿಗಳನ್ನು ಪ್ರಸಾರ ಮಾಡಿ ಈಗ ಜನಮಾನಸದಲ್ಲಿ ಅಚ್ಚಳಿಯದಂತೆ ನೆಲೆ ಊರುವಂತಹ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ನಮ್ಮ ಸಮಾಧಾನ ಏನಂತಂದ್ರೆ, ಸರ್ಕಾರ ಫೈನಲಿ ಈ ಬಾಣಂತಿಯರ ಸಾವಿನ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ಪರಿಹಾರವನ್ನ ಅನೌನ್ಸ್ ಮಾಡಿದೆ ಅನ್ನುವಂಥದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಶ್ರೀಪಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ನೋಡಿ, ಬಾಣಂತಿ